ಸುಗ್ರೀವಾಜ್ಞೆ ಮೂಲಕ ಕಾನೂನು ತರೋದಕ್ಕೆ ಸರ್ಕಾರ ಈಗ ನಿರ್ಧಾರ ತೆಗೆದುಕೊಂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಇದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಮ್ಮ ರಿಪೋರ್ಟರ್ಸ್ ಜಿಲ್ಲೆಗೂ ಹೋಗಿ ಈ ಮೈಕ್ರೋ ಫೈನಾನ್ಸ್ ನಿಂದ ಆಗ್ತಾ ಇರೋ ಸಮಸ್ಯೆಗಳೇನು, ಜನರ ಪರಿಪಾಟಲೇನು ಅನ್ನೋದನ್ನ ನಿರಂತರವಾಗಿ ಅಭಿಯಾನದ ಮೂಲಕ ನಾವು ರಾಜ್ಯದ ಜನರ ಮುಂದೆ ತಂದಿಟ್ಟಿದ್ದೀವಿ, ಸರ್ಕಾರದ ಮುಂದೆ ತಂದಿಟ್ಟಿದ್ದೀವಿ. ಅದರ ಬಿಗ್ ಇಂಪ್ಯಾಕ್ಟ್ ಆಗಿ ಇವತ್ತು 11 ಗಂಟೆಗೆ ಈಗ ಮೀಟಿಂಗ್ ಶುರು ಆಗ್ತಾ ಇದೆ. ಮೀಟಿಂಗ್ ಶುರುವಾದ ನಂತರ ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನ ಸಂತ್ರಸ್ತರು ಎದುರು ನೋಡ್ತಾ ಇದ್ದಾರೆ. ಮಾರುತೇಶ್ ನಮ್ಮ ಜೊತೆ ಇದ್ದಾರೆ. ಈಗಷ್ಟೇ ಸಚಿವರನ್ನ ಮಾತಾಡಿಸಿದ್ರು. ಮಾರುತೇಶ್, ಸರ್ಕಾರದ ಮಟ್ಟದಲ್ಲಿ ಈ ವಿಷಯ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂಡ್ ಸಿಎಂ ಇದ್ರ ಬಗ್ಗೆ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ, ಏನ್ ನಿರ್ಧಾರ ತಗೊಳ್ತಿದ್ದಾರೆ? ಭವನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗಬೇಕು. ಈಗಾಗಲೇ ಸಭೆಗೆ ಗೃಹ ಇಲಾಖೆಯ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕಿಂಗ್ನ ವಲಯದ ವತಿಯಿಂದಲೂ ಕೂಡ ಒಂದಷ್ಟು ಪ್ರತಿನಿಧಿಗಳು ಬಂದಿದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಯಾಗಿಯೂ ಕೂಡ ಕೆಲವರು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಸಚಿವರುಗಳಷ್ಟೇ ಬರಬೇಕು, ಯಾಕಂದರೆ ಗೃಹ ಸಚಿವರು ಮತ್ತು ಕಾನೂನು ಇಲಾಖೆ ಸಚಿವರಾಗಿರುವಂಥ HK ಪಾಟೀಲ್ ಇವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಆ ಕಾರಣಕ್ಕಾಗಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಗೆ ಹಾಜರಾಗ್ತಾರೆ. ಸೊ ಇವತ್ತಿನ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಈ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂಥವ್ರು ಮತ್ತು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿರುವಂಥವ್ರು ನಿರೀಕ್ಷೆ ಮಾಡ್ತಾ ಇರೋದು, ಇವತ್ತಿನ ಸಭೆಯ ಬಳಿಕ ನಮಗೂ ಒಂದು ರಿಲೀಫ್ ಸಿಗ್ಬೋದು, ಒಂದು ಸಮಾಧಾನಕರ ತೀರ್ಮಾನಗಳಾಗ್ಬೋದು. ಯಾಕೆಂದರೆ ಫೈನಾನ್ಸ್ ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಬಡ್ಡಿ ಹಾಕ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿ ವಸೂಲಿ ಮಾಡೋದಕ್ಕೆ ಕಿರುಕುಳಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ವರದಿ ಮಾಡಿದೆ. ಸೊ ಅದರ ಇಂಪ್ಯಾಕ್ಟ್ ಆಗಿದ್ದ ಕಾರಣಕ್ಕಾಗಿಯೇ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿರುವಂಥದ್ದು. ಈಗಾಗಲೇ ಗೊತ್ತಿರೋ ಹಾಗೆ ಕಾನೂನು ಇಲಾಖೆ ಒಂದು ಬಿಲ್ಲನ್ನು ಕೂಡ ರೆಡಿ ಮಾಡಿದ್ದಾರೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಮನಿ ಲೆಂಡಿಂಗ್ ಬಿಲ್ ಅನ್ನುವಂಥ ಒಂದು ಬಿಲ್ಲನ್ನು ಕೂಡ ಈಗಾಗಲೇ ಕಾನೂನು ಇಲಾಖೆ ರೆಡಿ ಮಾಡಿದೆ. ಈ ಹಿಂದೆ ಈ ರೀತಿಯಂಥ ಕಿರುಕುಳ ಪ್ರಕರಣಗಳನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತೇಳಿ ಪರಿಗಣಿಸ್ತಾ ಇರಲಿಲ್ಲ. ಅಂದರೆ ಆ ಥರದ ಅದಕ್ಕೆ ಜಾಮೀನು ಕೂಡ ಸಿಗ್ತಾ ಇತ್ತು. ಕಠಿಣವಾದಂಥ ಕಾನೂನಿನ ಅಡಿಯಲ್ಲಿ ಅವರಿಗೆ ಕೇಸ್ ಬುಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಈ ಕಿರುಕುಳಗಳು ಬಹಳ ಮಿತಿ ಮೀರಿ ಹೋಗಿರುವಂಥದ್ದು. ಸೊ ಈಗ ಹೊಸ ಕಾನೂನಿನ ಅನ್ವಯ ನೋಡೋದಾದರೆ ಬಹಳ ಪ್ರಮುಖವಾಗಿ ಈ ಕಿರುಕುಳ ಪ್ರಕರಣಗಳನ್ನು ಗುರುತರ ಆರೋಪ ಅಂತೇಳಿ ಪರಿಗಣಿಸುವಂಥದ್ದು. ಜೊತೆಗೆ ಈ ಕಾನೂನ ಅಡಿಯಲ್ಲಿ ಕೇಸ್ ದಾಖಲಾದರೆ ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗುವುದಿಲ್ಲ. ಜೊತೆಗೆ 3 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸುವಂತಹ ಅಂಶಗಳನ್ನು ಕೂಡ ಈ ಹೊಸ ಕಾಯ್ದೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾದಂಥ ಹೊಸ ಕಾಯ್ದೆ, ಕಠಿಣ ಕಾಯ್ದೆ ಜಾರಿಯಾದರೆ ಈ ಕಿರುಕುಳಗಳು ತಪ್ಪತ್ತೆ. ಒಂದು ವೇಳೆ ಆ ರೀತಿ ಯಾರಾದರೂ ಕಿರುಕುಳ ಮಾಡೋದಕ್ಕೆ ಹೋದರೆ ನೇರವಾಗಿ ಬಂದು ಯಾರು ಕಿರುಕುಳಕ್ಕೆ ಒಳಗಾಗಿರ್ತಾರೆ ಅವರು ದೂರು ಕೊಡ್ಬೋದು. ಆ ದೂರಿನ ಅನ್ವಯ ಗೃಹ ಇಲಾಖೆ ಕೆಲಸ ಮಾಡೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಕಾನೂನನ್ನು ಎನ್ಫೋರ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಹೀಗಾಗಿ ರಾಜ್ಯದ ಜನರಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಒಳಗಾಗಿರುವಂಥವ್ರು ಈ ಸಭೆಯ ಫಲಿತಾಂಶ ಏನು ಅನ್ನುವಂಥದ್ದನ್ನ ಎದುರು ನೋಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹೊಸ ಬಿಲ್ ತರ್ತಾ ಇದ್ದಾರೆ. ಅದನ್ನ ಎನ್ಫೋರ್ಸ್ ಮಾಡೋದಕ್ಕೂ ಕೂಡ ಗೃಹ ಇಲಾಖೆಗೆ ತಿಳಿಸಿಲ್ಲ. ಅಥವಾ ಇದು ಮೊದಲ ಹಂತದ ಮೀಟಿಂಗ್? ಯಾಕಂದ್ರೆ ನೀವೇ ಹೇಳಿದ್ರಿ, ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳಾಗಿ ಕೆಲವರು ಬರ್ತಾ ಇದ್ದಾರೆ, ಬ್ಯಾಂಕಿಂಗ್ ಸೆಕ್ಟರ್ ನಿಂದ ಕೆಲವರು ಬರ್ತಾ ಇದ್ದಾರೆ. ಇಸ್ ಇಟ್ ಓನ್ಲಿ ಅ ಡಿಸ್ಕಷನ್, ಓನ್ಲಿ ಅ ಮೀಟಿಂಗ್, ಅಥವಾ ಇವತ್ತೇ ಇದ್ರ ಬಗ್ಗೆ ಫೈನಲ್ ನಿರ್ಧಾರ ಸಿಎಂ ಇಂದ ಹೊರಬರುತ್ತಾ? ಭಾವನ, ಈಗ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳು ಅವರು ವರ್ಷನ್ ಅನ್ನು ಹೇಳ್ತಾರೆ. ಅಂದರೆ ಜನರ ತಪ್ಪು ಕೂಡ ಈ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಸಾಕಷ್ಟು ಕಂಡೀಷನ್ಸ್ಗಳಿರ್ತದೆ, ಅವ್ರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರ್ತದೆ. ಅದನ್ನು ಅವರಿಗೆ ಅರ್ಥ ಮಾಡಿಸೋಷ್ಟೊತ್ತಿಗೆ ಅವರ ಬಳಿ ಸಹಿಗಳನ್ನು ತೆಗೆದುಕೊಂಡಿರ್ತಾರೆ. ಹೀಗಾಗಿ ಆ ರೂಲ್ಸ್ ಕಂಡೀಷನ್ಸ್ಗಿಂತ ತಕ್ಷಣಕ್ಕೆ ಸಾಲ ಸಿಗುವಂಥದ್ದು ಜನರಿಗೆ ಅನಿವಾರ್ಯ ಆಗಿರುತ್ತೆ. ಅದರ ಕಡೆಗೆ ಅವರ ಗಮನ ಇರುತ್ತೆ. ಸೊ ಹಾಗಾಗಿ ಸಹಿ ಮಾಡಿರ್ತಾರೆ. ಹಾಗಾಗಿ ಅವರು ಕಾನೂನಾತ್ಮಕವಾಗಿ ನಮಗೆ ವಸೂಲಿ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಅನ್ನುವಂಥ ಆರ್ಗ್ಯುಮೆಂಟ್ ಆ ಸೈಡಿನಿಂದಲೂ ಆಗುತ್ತೆ. ಸರಿಯಾದಂಥ ಕಾನೂನು ಇದ್ದಿದ್ರೆ ಈ ರೀತಿಯಾಗಿ ಅವರು ಕಿರುಕುಳ ಕೊಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಹೀಗಾಗಿ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡುತ್ತೆ. ಆ ಕಾರಣಕ್ಕಾಗಿ ಕಾನೂನು ಇಲಾಖೆ ಮತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಈ ಸಭೆಗೆ ಇನ್ಕ್ಲೂಡ್ ಮಾಡಿರುವಂಥದ್ದೇ ಅದೇ ಕಾರಣಕ್ಕಾಗಿ. ಅವರ ವರ್ಷನ್ ಏನಿದೆ, ಈ ರೀತಿಯಾಗಿ ಕಿರುಕುಳ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ, ಸೊ ಈ ರೀತಿಯಾದಂಥ ಕಿರುಕುಳ ಪ್ರಕರಣಗಳಿಗೆ ಅವರಿಂದಲೇ ನಿಯಂತ್ರಣ ಮಾಡಿಸೋದಕ್ಕೆ ಅವಕಾಶಗಳಿದಾವ, ಇದನ್ನು ಕೂಡ ಚರ್ಚೆ ಮಾಡುತ್ತೆ. ಆದರೆ ಸರ್ಕಾರಕ್ಕೆ, ಅಂದರೆ ಪೊಲೀಸ್ ಇಲಾಖೆಗೆ ಒಂದು ಪ್ರಬಲವಾದಂಥ ಕಾನೂನು ಇಲ್ಲದೆ ಇರುವಂಥದ್ದೇ ಈ ಪ್ರಮಾಣದಲ್ಲಿ ಕಿರುಕುಳ ನಡೆಯೋದಕ್ಕೆ ಮತ್ತು ಈ ಪ್ರಮಾಣದಲ್ಲಿ ದೌರ್ಜನ್ಯ ನಡೀತಾ ಇರೋದಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಒಂದು ಕಠಿಣ ಕಾನೂನು ಬಂದರೆ ಕಿರುಕುಳ ಕೊಡುವಂಥದ್ದು ತಪ್ಪುತ್ತೆ ಅನ್ನುವಂಥದ್ದು. ಹೀಗಾಗಿ ಇವತ್ತಿನ ಸಭೆಯ ಬಳಿಕವೇ ಬಹುತೇಕ ಈ ಬಿಲ್ಲನ್ನು ಸುಗ್ರೀವಾಜ್ಞೆ ಮೂಲಕ ತರಬೇಕು ಅನ್ನುವಂಥ ಚರ್ಚೆ ನಡೆದಿದೆ. ಅದು ಬಹಳ ಗಂಭೀರವಾಗಿದೆ. ಮುಖ್ಯಮಂತ್ರಿಗಳು ಕೂಡ ಈ ಸುಗ್ರೀವಾಜ್ಞೆಯ ಮೂಲಕ ಈ ಕಾನೂನನ್ನು ಜಾರಿಗೊಳಿಸಿದರೆ
ತಕ್ಷಣಕ್ಕೆ ರಿಲೀಫ್ ಸಿಗುತ್ತೆ, ಯಾರು ಕಿರುಕುಳಕ್ಕೆ ಒಳಗಾಗಿದ್ರೋ ಅವ್ರಿಗೊಂದು ನ್ಯಾಯ ಕೊಟ್ಟಂತಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇದ್ದಾರೆ. ಆ ಒಂದು ಇಂಗಿತ ಕಾನೂನು ಇಲಾಖೆಯಲ್ಲೂ ಇದೆ, ಕಾನೂನು ಸಚಿವರಲ್ಲೂ ಕೂಡ ಇದೆ, ಮುಖ್ಯಮಂತ್ರಿಗಳಲ್ಲೂ ಕೂಡ ಇದೆ. ಹೀಗಾಗಿ ಈ ಹೊಸ ಬಿಲ್ ಏನಿದೆ, ಈ ಬಿಲ್ಲನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಇದು ಫೈನಲ್ ಮೀಟಿಂಗ್. ಈ ಮೀಟಿಂಗ್ ಕರೆದಿರುವಂಥ ಉದ್ದೇಶವೇ ಇದು. ಯಾಕಂದರೆ ಇದನ್ನು ಇನ್ನೂ ಹಂತ ಹಂತವಾಗಿ ಮೀಟಿಂಗ್ ಮಾಡಿ ಆನಂತರ ತೀರ್ಮಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನೋಡಿದ್ರೆ ಸಾಕಷ್ಟು ಸೂಸೈಡ್ಗಳಾಗಿದ್ದಾವೆ, ಕೆಲವರು ಕಿಡ್ನಿ ಮಾರ್ಕೊಂಡಿದ್ದಾರೆ, ಕೆಲವರು ಊರು ಬಿಟ್ಟು ಹೋಗಿದ್ದಾರೆ, ಕೆಲವರು ಮಾಂಗಲ್ಯ ಕಳ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ತುರ್ತು ಮೀಟಿಂಗ್ಗಳ ಮಾಡಬೇಕು, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಮತ್ತು ಅದು ಪರಿಣಾಮಕಾರಿಯಾಗಿ ಇರಬೇಕು. ಆ ನಿಟ್ಟಿನಲ್ಲಿ ಈ ಸಭೆಯನ್ನ ಜನ ಕೂಡ ಎದುರು ನೋಡ್ತಾ ಇದ್ದಾರೆ. ಭಾವನಾ, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.